ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಮತ್ತೇನು ಗೊತ್ತಾ, ನಿಮಗೆ ನಾನಿವತ್ತು ಚಿಕ್ಸ್ ನ್ಯೂಟ್ರಿಕ್ಸ್ ಅವರ ಜಾಪನೀಸ್ ಗ್ಲೂಕೋಥೈನ್ ಬಗ್ಗೆ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾಯಿದ್ದೀನಿ. ಸೊ ಇದನ್ನು ಯಾರಾದರೂ ಯೂಸ್ ಮಾಡಬೇಕು ಅಂದ್ಕೊಂಡಾಗ ಹೇಗಪ್ಪ ಇದು ಯೂಸ್ ಮಾಡೋದು, ಇಷ್ಟೊಂದು ಕಾಸ್ಟ್ ಕೊಟ್ಟು ಅಂತ ತುಂಬ ಜನಕ್ಕೆ ಯೋಚನೆ ಆಗಿರುತ್ತೆ. ಸೊ ನಾನು ಯೂಸ್ ಮಾಡಬೇಕಿದ್ರೂ ಅಷ್ಟೇ, ಸ್ಟಾರ್ಟಿಂಗ್ ಯೂಟ್ಯೂಬಲ್ಲೆಲ್ಲ ನೋಡಿ ಸರ್ಚ್ ಮಾಡಿ ಯಾವುದ್ರಲ್ಲೂ ಕ್ಲಾರಿಟಿ ಇರಲಿಲ್ಲ. ಆಗಲಿ ನೋಡೋಣ ಅಂಥೇಳಿ ಫಸ್ಟು ಇದೊಂದು ಸ್ಮಾಲು ಡಬ್ಬಿ ತರಿಸಿದ್ದೆ. ಸೊ ಈ ಬಾಟಲಲ್ಲಿ 10 ಟ್ಯಾಬ್ಲೆಟ್ಸ್ ಇರುತ್ತೆ ಫ್ರೆಂಡ್ಸ್. ಇದರಲ್ಲಿ ನಾವು ಇದನ್ನು 1 ಗ್ಲಾಸ್ ನೀರು ತೊಗೊಂಡು 1 ಟ್ಯಾಬ್ಲೆಟ್ ಹಾಕ್ಕೊಂಡು ಡೈಲಿ ಊಟ ಆದಮೇಲೆ ಇದನ್ನು ಯೂಸ್ ಮಾಡಬೇಕಾಗುತ್ತೆ. ಸೊ ಇದು ತೊಗೊಂಡಾಗ ಒಂದು 60 ಡೇಸು ಯೂಸ್ ಮಾಡಬೇಕು ಅಂತಾರೆ. ಸೊ ನಾನಂತೂ ಒಂದು 55 ಡೇಸ್ ಆಗಿರ್ಬೋದು ಅಂದ್ಕೊಳ್ತೀನಿ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಫಸ್ಟು ಸ್ಟಾರ್ಟಿಂಗಲ್ಲಿ ನನಗೆ ಅಷ್ಟೊಂದು ಒಂದು 4-5 ಡೇಸ್ ಏನು ಅಷ್ಟೊಂದು ರಿಸಲ್ಟ್ ಅನಿಸಿಲ್ಲ. ಸೊ ನನಗೆ ಆಫ್ಟರ್ ಪ್ರೆಗ್ನೆನ್ಸಿ ತುಂಬಾ ಪಿಗ್ಮೆಂಟೇಷನ್ ಸ್ಟಾರ್ಟ್ ಆಗಿಬಿಟ್ಟಿತ್ತು. ಸೊ ಅದರಿಂದ ತುಂಬ ಕ್ರೀಮ್ಸು ಅದು ಇದು ಎಲ್ಲ ಯೂಸ್ ಮಾಡಿದೆ, ಯಾವುದ್ರಲ್ಲೂ ನಂಗೆ ಅಷ್ಟೊಂದು ರಿಸಲ್ಟ್ ಎಲ್ಲ ಬಂದಿರಲಿಲ್ಲ. ಸೊ ಅದಕ್ಕೆ ನೋಡೋಣ, ಇದು ಟ್ರೈ ಮಾಡೋಣ ಅಂಥೇಳಿ ಇದನ್ನು ನಾನು ತರಿಸಿದ್ದೆ. ಸೊ ತರಿಸಿದ್ದಾದಮೇಲೆ ಒಂದು ಬಾಟಲ್ ಯೂಸ್ ಮಾಡಿದ್ಮೇಲೆ ಅಷ್ಟೊಂದು ರಿಸಲ್ಟ್ ಏನು ಗೊತ್ತಾಗಲಿಲ್ಲ. ಮತ್ತು ನೆಕ್ಸ್ಟ್ ಬಾಟಲು ತೊಗೊಂಬಂದಿದ್ದು ಕಂಪ್ಲೀಟಾಗಿ ಯೂಸ್ ಮಾಡಿದ್ಮೇಲೆ ನನಗೆ ರಿಸಲ್ಟ್ ಗೊತ್ತಾಗ್ತಾ ಬಂತು. ಸೊ ಅದಕ್ಕೆ ಮತ್ತೆ ನಾನು ಇದರಲ್ಲಿ ಇನ್ನೂ ಒಂದು 10 ಟ್ಯಾಬ್ಲೆಟ್ಸ್ ಇದ್ದಾವೆ ಫ್ರೆಂಡ್ಸ್. ಇವೆರಡು ಖಾಲಿ ಆಗಿಬಿಟ್ಟಿದ್ದಾವೆ ಆಲ್ಮೋಸ್ಟು. ನನಗೆ ಅವು ಡಾಕ್ಟರ್ಸ್ ಸಜೆಸ್ಟ್ ಮಾಡಿದ ಪ್ರಕಾರ ಇದು 60 ಡೇಸು ಯೂಸ್ ಮಾಡಬೇಕು, ಕ್ಲಿಯರ್ ಆಗುತ್ತೆ ಅಂತ ಹೇಳಿದ್ರು. ಸೊ ನನ್ನ ಪ್ರಕಾರ 60 ಡೇಸಲ್ಲೆಲ್ಲ ಕ್ಲಿಯರ್ ಆಗೋಲ್ಲ ಫ್ರೆಂಡ್ಸ್. ಅಂದರೆ 60 ದಿನದಲ್ಲಿ 60 ಟ್ಯಾಬ್ಲೆಟ್ಸಲ್ಲಿ ಎಲ್ಲ ಕ್ಲಿಯರ್ ಆಗೋಲ್ಲ. ನೀವೇನಿಲ್ಲ ಅಂತಂದರೂ 4 ಮಂತ್ಸು ಯೂಸ್ ಮಾಡಲೇಬೇಕು ಅನಿಸುತ್ತೆ. ಸೊ ನನಗೆ ಇನ್ನೂ ಒಂದು 2 ಬಾಟಲ್, ಈ 3 ಬಾಟಲ್ಸು ಮತ್ತೆ ಬೇಕು ಅನಿಸುತ್ತೆ. ಸೊ 60 ದಿನದಲ್ಲೆಲ್ಲ ಅಷ್ಟೊಂದು ಹೋಗೋಲ್ಲ, ಒಂದು 60% ಆ ಮಧ್ಯೆ ಹೋಗಿರುತ್ತೆ. ನೀವು ಫುಲ್ಲು ಕ್ಲಿಯರ್ ಆಗಬೇಕು ಅಂದರೆ ನೀವು ಇದನ್ನು 4 ಮಂತ್ಸ್ ಯೂಸ್ ಮಾಡಲೇಬೇಕು. ಸ್ವಲ್ಪ ಎಕ್ಸ್ಪೆನ್ಸಿವ್ ಅನ್ನೋದು ಬಿಟ್ಟರೆ ರಿಸಲ್ಟ್ ಇಸ್ ಗುಡ್, ನಾಟ್ ಬ್ಯಾಡ್. ಮತ್ತು ನಾವು ಮಾರ್ಕೆಟಲ್ಲಿ ಅದು ಇದು ಕ್ರೀಮ್ಸ್ ತಂದು ಯೂಸ್ ಮಾಡ್ತಿರ್ತೀವಿ, ಕೆಲವೊಂದು ಸೈಡ್ ಎಫೆಕ್ಟ್ಸ್ ಆಗುತ್ತೆ. ಸೊ ಇದರಿಂದ ಸೈಡ್ ಎಫೆಕ್ಟ್ಸ್ ಏನೂ ಆಗೋದಿಲ್ಲ. ಯಾಕಂದರೆ ಇದನ್ನು ನಾವು ಟ್ಯಾಬ್ಲೆಟ್ಸ್ನ ಹೊಟ್ಟೆಗೆ ತೊಗೊಳ್ಳೋದ್ರಿಂದ ಸೈಡ್ ಎಫೆಕ್ಟ್ಸ್ ಏನೂ ಆಗೋಲ್ಲ. ಪಿಗ್ಮೆಂಟೇಷನ್ ಅಷ್ಟೇ ಅಲ್ಲ, ಮತ್ತು ಸ್ಕಿನ್ ಗ್ಲೋ ಕೂಡ ಆಗುತ್ತೆ. ಸೊ ಅದರಿಂದ ನೀವು ಇದನ್ನು ಚಿಕ್ ನ್ಯೂಟ್ರಿಕ್ಸ್ ಅವ್ರದ್ದು ಜಾಪನೀಸು ಗ್ಲೂಕೋಥೈನೇ ಪರ್ಟಿಕ್ಯುಲರ್ಲಿ, ಇದರಲ್ಲೂ ತುಂಬ ಥರ ಟ್ಯಾಬ್ಲೆಟ್ಸ್ ಬರ್ತಿದೆ ಈಗ. ಸೊ ನಾನು ಯೂಸ್ ಮಾಡಿರೋದ್ರ ಪ್ರಕಾರ ಹೇಳೋದಾದರೆ ನಾನು ಇದನ್ನೇ ಸಜೆಸ್ಟ್ ಮಾಡ್ತೀನಿ ನಿಮಗೆ. ಮತ್ತು ಇದು ಯಾವುದೇ ರೀತಿಯಾದಂಥ ಪ್ರಮೋಷನ್ ವೀಡಿಯೋ ಅಲ್ಲ ಫ್ರೆಂಡ್ಸ್. ಇದನ್ನು ನಾನು ಯೂಸ್ ಮಾಡಿ ನನಗೆ ರಿಸಲ್ಟ್ ಬಂದಮೇಲೆ ನಾನು ನಿಮಗೆ ವೀಡಿಯೋ ಮಾಡಿ ಹಾಕ್ತಿರೋದು. ನಾನು ಯೂಸ್ ಮಾಡಿದೆ ಯಾವುದಂದರೆ ಅದು ಯಾವುದೋ ಒಂದು ಯಾರೋ ಒಬ್ಬರು ತೋರಿಸಿದ್ರು ಹೇಳಿದ್ರು ಅಂಥೇಳಿ ಎಲ್ಲ ಹಾಕೋದಿಲ್ಲ. ಸೊ ನಾನು ಯೂಸ್ ಮಾಡಿ ನನಗೆ ರಿಸಲ್ಟ್ ಪಾಸಿಟಿವ್ ಆಗಿದೆ ಅನ್ನೋದಕ್ಕೋಸ್ಕರ ನಾನು ಇದನ್ನು ಮತ್ತೆ ನಿಮಗೆ ಸಜೆಸ್ಟ್ ಮಾಡ್ತಾಯಿದ್ದೀನಿ. ನೋಡಿ, ಪಿಗ್ಮೆಂಟೇಷನ್ ಇರೋರು ಇದನ್ನು ಯೂಸ್ ಮಾಡಿ. ಇಲ್ಲ ನಮ್ಗೆ ಈಗಲೇ ಸ್ಟಾರ್ಟಿಂಗ್ ಸ್ಟೇಜಲ್ಲಿದೆ, ನಮಗೆ ಪಿಗ್ಮೆಂಟೇಷನ್ ಈಗ ಸ್ಟಾರ್ಟ್ ಆಗ್ತಿದೆ ಅನ್ನೋರು ಇದನ್ನ ಇಮಿಡಿಯೇಟಾಗಿ ಯೂಸ್ ಮಾಡಿ. ಅವ್ರಿಗೆಲ್ಲ ಒಂದು 60 ಡೇಸಲ್ಲಿ ಕಡಿಮೆ ಆಗುತ್ತೆ ಅಂದ್ಕೊಳ್ತೀನಿ. ಬಟ್ ನಂತರ ತುಂಬ ಆಗಿರೋ ನಾನು ಆ ಕ್ರೀಮು ಈ ಕ್ರೀಮು ಆನ್ಲೈನಲ್ಲಿ ನೋಡೋದು, ಕೆಲವ್ರು ಸಜೆಸ್ಟ್ ಮಾಡಿರೋ ಕ್ರೀಮ್ಸ್ ಅದು ಇದೆಲ್ಲ ಯೂಸ್ ಮಾಡಿ ತುಂಬ ಜಾಸ್ತಿನೇ ಆಗಿಬಿಟ್ಟಿತ್ತು. ಸೊ ನನಗಂತೂ 4 ಮಂತ್ಸ್ ಬೇಕೇ ಬೇಕು ಅನಿಸುತ್ತೆ. ಸೊ ಇನ್ನೂ ನಾನು ಇಂಥದ್ದು 3 ಬಾಟಲ್ಸು ಯೂಸ್ ಮಾಡಲೇಬೇಕು ಅನಿಸುತ್ತೆ. ಸೊ ನನಗೆ ಈಗಾಗಲೇ ಒಂದು 60% ರಿಸಲ್ಟ್ ಅಂತೂ ಇದೆ. ಸೊ ನೀವು ಅಕಸ್ಮಾತ್ ನಿಮಗೆ ಪಿಗ್ಮೆಂಟೇಷನ್ ಕಡಿಮೆ ಆಗ್ತಿಲ್ಲ, ಇಲ್ಲಿ ಸ್ಟಾರ್ಟ್ ಆಗ್ತಿದೆ, ಏನು ಮಾಡೋದು ಅಂತ ಆ ಕ್ರೀಮ್ ಈ ಕ್ರೀಮ್ ಎಲ್ಲ ತೊಗೊಂಬಂದು ಯೂಸ್ ಮಾಡೋದ್ರ ಬದಲು ನೀವು ಇದನ್ನು ಯೂಸ್ ಮಾಡಿ. ಮತ್ತು ನನಗೆ ಇದರಲ್ಲೇ ಅಂತಲ್ಲ, ಮತ್ತು ಒಂದು ಕ್ರೀಮಲ್ಲೂ ಸಹ ನಾನು ಯೂಸ್ ಮಾಡಿ ನೋಡಿದ್ದೀನಿ. ಆ ಕ್ರೀಮಲ್ಲೂ ಬೆಟರ್ ರಿಸಲ್ಟ್ ಇದೆ. ಸೊ ನನಗೆ ಪಿಂಪಲ್ಸು ತುಂಬ ಆಗೋದ್ರಿಂದ ನನಗೆ ಆ ಕ್ರೀಮ್ ನನ್ನ ಸ್ಕಿನ್ಗೆ ಅಡ್ಜಸ್ಟ್ ಆಗಲಿಲ್ಲ. ನಾನು ಸೆನ್ಸಿಟಿವ್ ಸ್ಕಿನ್ ಆಗಿರೋದ್ರಿಂದ ಆ ಕ್ರೀಮ್ ಹಚ್ಚಿದ ತಕ್ಷಣ ಫುಲ್ ರೆಡ್ ಆಗಿಬಿಡುತ್ತೆ ನನಗೆ. ಸೊ ಅದಕ್ಕೆ ನಾನು ಆ ಕ್ರೀಮು ಯೂಸ್ ಮಾಡಿಲ್ಲ. ನೋಡಿ, ನಿಮಗೆ ಡ್ರೈ ಸ್ಕಿನ್ನು ಮತ್ತು ಆಯಿಲಿ ಸ್ಕಿನ್ ಇರೋರಾದರೆ ಯೂಸ್ ಮಾಡ್ಬೋದು. ಯಾವುದದು ಕ್ರೀಮ್ ಅನ್ನೋದನ್ನು ನಾನು ಇನ್ನೊಂದು ವೀಡಿಯೋ ಮಾಡಿ ಹಾಕ್ತೀನಿ. ಯಾರಿಗಾದ್ರೂ ಅದು ಡೀಟೇಲ್ ಬೇಕು ಅಂದರೆ ನನಗೆ ಕಾಮೆಂಟ್ ಮಾಡಿ. ಮತ್ತು ಏನು ಗೊತ್ತಾ, ನೀವು ಇದನ್ನು ಯೂಸ್ ಮಾಡಬೇಕಾದ್ರೆ ನೀವು ರೆಗ್ಯುಲರಾಗಿ ಕಂಪ್ಲೀಟಾಗಿ ಡೈಲಿ ಯೂಸ್ ಮಾಡಲೇಬೇಕು. ನೀವು ಮಧ್ಯೆ ಅಲ್ಲೆಲ್ಲಿ ವಾರಕ್ಕೆ ಒಂದು 2 ಡೇಸು 3 ಡೇಸು ಯೂಸ್ ಮಾಡಿದ್ರು ನಮ್ಗೆ ರಿಸಲ್ಟ್ ಬರ್ತಿಲ್ಲ,
ಇದೆಲ್ಲ ಫೇಕು ಆ ಥರ ಎಲ್ಲ ಅಂದರೆ ಅದು ನಿಮಗೆ ರಿಸಲ್ಟ್ ಬರೋದಿಲ್ಲ. ನೀವು ಕಂಟಿನ್ಯೂಯಸ್ಲಿ ಯಾವಾಗಲೂ ಅಕಸ್ಮಾತ್ ಒಂದು ತಿಂಗಳಲ್ಲಿ ಒಂದು ಸಲ 2 ಸಲ ಇಲ್ಲ ನಮಗೆ ಇವತ್ತು ಯೂಸ್ ಮಾಡೋಕ್ಕಾಗಲಿಲ್ಲ ಅಂದರೆ ನೋ ಪ್ರಾಬ್ಲಮ್. ಅದು ಬಿಟ್ಟು ನೀವು ವಾರದಲ್ಲಿ ಒಂದು 2-3 ಸಲ ಮಾತ್ರ ಇದನ್ನು ಯೂಸ್ ಮಾಡಿ ಟ್ಯಾಬ್ಲೆಟ್ಸ್ ತೊಗೊಂಡು ಮತ್ತು ನೀವು ಇದನ್ನು ಯೂಸ್ ಮಾಡಲಿಲ್ಲ ಅಂತಂದರೆ ನಿಮ್ಗೆ ರಿಸಲ್ಟ್ ಅಂತ ಸಿಗೋದಿಲ್ಲ. ಸೊ ನಾನು ಫಸ್ಟ್ ಈ ಬಾಟಲ್ ತಂದಾಗ ನಾನು ಮಾಡಿದ ಮಿಸ್ಟೇಕ್ ಅಂದರೆ ಅದೇ, ನಾನು ಈ ಬಾಟಲ್ ತಂದಾಗ ವಾರಕ್ಕೊಂದು 2 ಸಲ ಮತ್ತು ಈ ವಾರಕ್ಕೊಂದು 2 ಸಲ ಈ ಥರ ಮಾತ್ರ ತೊಗೊಳ್ತಿದ್ದೆ. ಸೊ ನನಗೆ ಅಷ್ಟೊಂದು ಎಫೆಕ್ಟಿವ್ ಅನಿಸ್ಲಿಲ್ಲ. ಮತ್ತು ಒಂದು 4 ಡೇಸ್ ಕಂಟಿನ್ಯೂಯಸ್ಸಲ್ಲಿ ತಗೊಂಡಾಗ ನನಗೆ ಸ್ಕಿನ್ನಲ್ಲಿ ಸ್ವಲ್ಪ ಗ್ಲೋಯಿಂಗು ಮತ್ತು ಪಿಗ್ಮೆಂಟೇಷನ್ ಸ್ವಲ್ಪ ಲೈಟ್ ಆಗೋದು ಈ ಥರ ಆಗಿ ಬಂದಮೇಲೆ ಇದನ್ನು ರೆಗ್ಯುಲರಾಗಿ ಯೂಸ್ ಮಾಡಲೇಬೇಕು ಅಂಥೇಳಿ ಆವತ್ತಿಂದ ರೆಗ್ಯುಲರಾಗಿ ಯೂಸ್ ಮಾಡ್ತಿದ್ದೀನಿ. ಸೊ ಈ ಥರದ್ದು ಇನ್ನೂ ಒಂದು ಬಾಟಲ್ ಇದೆ, ಎಲ್ಲೋ ಇದೆ, ಖಾಲಿ ಆಗಿಬಿಟ್ಟಿದೆ, ಅದು ಸಿಗಲಿಲ್ಲ. ಇಲ್ಲಿದೆ ನಮ್ಗೆ ಕರೆಕ್ಟಾಗಿ 60 ಟ್ಯಾಬ್ಲೆಟ್ಸು ನನಗೆ ಕಂಪ್ಲೀಟ್ ಆಗುತ್ತೋ. ಇದ್ರ 60 ಟ್ಯಾಬ್ಲೆಟ್ಸ್ ಕಂಪ್ಲೀಟಾಗಿ ಇದರಲ್ಲಿ ಇನ್ನೊಂದು 4-5 ಟ್ಯಾಬ್ಲೆಟ್ಸ್ ಏನೋ ಇದೆ. ಆ ಟ್ಯಾಬ್ಲೆಟ್ಸ್ ಯಾವ ಥರ ಇರುತ್ತೆ ಅಂತ ಒಂದು ಸಲ ನೋಡ್ಕೊಂಬರೋಣ ಬನ್ನಿ. ನೋಡಿ, ಈ ಥರ ಇರುತ್ತೆ. ಒಂದು ಈ ಚಿಕ್ಕ ಡಬ್ಬಿಯಲ್ಲಿ 10 ಇರುತ್ತೆ ಅಷ್ಟೇ. ಈ ಥರ ಇರುತ್ತೆ ಟ್ಯಾಬ್ಲೆಟು. ಸೊ ಇದನ್ನು ವಾಟ್ರಿಗೆ ಹಾಕಿ ನೀವು ತೊಗೊಬೋದು. ಇದರಲ್ಲಿ 10 ಟ್ಯಾಬ್ಲೆಟ್ಸ್ ಇರುತ್ತೆ ಮತ್ತು ಈ ದೊಡ್ಡದ್ರಲ್ಲಿ ಇದರಲ್ಲಿ ಬಂದು 20 ಟ್ಯಾಬ್ಲೆಟ್ಸ್ ಇರುತ್ತೆ. ಸೊ ಇದರಲ್ಲಿ ನೀವು ಆನ್ಲೈನಲ್ಲಿ ತೊಗೊಂಡ್ರೆ ಕಡಿಮೆ ಬೀಳುತ್ತೆ. ಸೊ ನಾನು ಮೆಡಿಕಲ್ ಸ್ಟೋರಲ್ಲೇ ತೊಗೊಂಬಂದಿರೋದ್ರಿಂದ ನನಗೆ 1980 ಬಿದ್ದಿದೆ. ಇನ್ನು 20 ರೂಪೀಸ್ ಕಡಿಮೆ 2000 ಬಿದ್ದಿದೆ. ಇದು ನೀವು ಆನ್ಲೈನಲ್ಲಿ ತೊಗೊಳ್ಳೋದ್ರಿಂದ ನಿಮಗೆ ಕಡಿಮೆ ಬೀಳುತ್ತೆ. ನೋಡಿ, ನಾನು ಆನ್ಲೈನಲ್ಲಿ ಯಾವುದೋ ಒಂದು ತೊಗೊಂಡಿದ್ದೀನಿ ರೀ. ನೋಡಿ, ಇದು ನಾನು ಆನ್ಲೈನಲ್ಲಿ ಪರ್ಚೇಸ್ ಮಾಡಿದ್ದೆ. ಮತ್ತು ಇದೇ ಥರ ಬಾಟಲು ನಾನು ಆನ್ಲೈನಲ್ಲಿ ಇನ್ನೂ ಒಂದು ಪರ್ಚೇಸ್ ಮಾಡಿದ್ದೆ. ಇವೆರಡು ನಾನು ಮೆಡಿಕಲ್ ಸ್ಟೋರಲ್ಲಿ ತಂದಿದ್ದೆ. ಇದು ಮತ್ತು ಈ ಥರದ್ದು ಇನ್ನೊಂದು ಬಾಟಲು ನಾನು ಆನ್ಲೈನಲ್ಲಿ ಪರ್ಚೇಸ್ ಮಾಡಿದ್ದಿದ್ದು. ಇದು 2000 ಬಿದ್ದಿದೆ ನನಗೆ ಹೆಚ್ಚು ಕಡಿಮೆ ಇದರಲ್ಲಿ ಆನ್ಲೈನ್ ಮೆಡಿಕಲ್ ಸ್ಟೋರಲ್ಲಿ. ಮತ್ತು ಆನ್ಲೈನಲ್ಲಾದರೆ ನನಗೆ 179 ಏನೋ ಬಿದ್ದಿತ್ತು. 1079 ಬಿದ್ದಿತ್ತು ಆಲ್ಮೋಸ್ಟ್ ನನಗೆ ಆನ್ಲೈನಲ್ಲಿ ಪರ್ಚೇಸ್ ಮಾಡಿದ್ದು. ಸೊ ನೀವು ಆದಷ್ಟು ಆನ್ಲೈನಲ್ಲಿ ಸರ್ಚ್ ಮಾಡಿ, ಫ್ಲಿಪ್ಕಾರ್ಟು, ಅಮೆಝಾನು, ಜಿಪ್ಟಾ ಎಲ್ಲ ಕಡೆನೂ ಎಲ್ಲ ಆ್ಯಪ್ಸಲ್ಲೂ ನಿಮಗೆ ಸಿಗುತ್ತೆ. ಸೊ ಆರಾಮಾಗಿ ನೀವು ಆನ್ಲೈನಲ್ಲೂ ಬೇಕಾದರೂ ಬುಕ್ ಮಾಡಿ ತರಿಸ್ಕೊಬೋದು. ಸೊ ಅಷ್ಟೇ ಇದ್ರ ಬಗ್ಗೆ. ಇದು ಮೈ ಆನೆಸ್ಟ್ ರಿವ್ಯೂ. ಇದು ಯಾವುದೇ ರೀತಿ ಪ್ರಮೋಷನ್ ರಿವ್ಯೂ ಅಂತೂ ಅಲ್ಲ. ನನಗೆ ಆನೆಸ್ಟ್ ರಿವ್ಯೂ, ನಾನು ಯೂಸ್ ಮಾಡಿ ನನಗೆ ರಿಸಲ್ಟ್ ಬಂದಿದೆ. ಸೊ ಅದರಿಂದ ನಾನು ಇದೊಂದು ವೀಡಿಯೋ ಮಾಡಿ ಹಾಕೋಣ. ಯಾರಿಗಾದ್ರೂ ಯೂಸ್ ಆಗ್ಬೋದಲ್ವಾ. ಅಕಸ್ಮಾತ್ ನನ್ನ ಥರನೇ ಪಿಗ್ಮೆಂಟೇಷನ್ ಆಗಿರ್ತೈತೆ, ಕೆಲವ್ರಿಗೆ ಕ್ರೀಮ್ಸ್ ಎಲ್ಲ ಯೂಸ್ ಮಾಡ್ತಾರೆ, ಇನ್ನೂ ಕೆಲವ್ರಿಗೆ ಏನು ಯೂಸ್ ಮಾಡೋದು ಅನ್ನೋದು ಗೊತ್ತಿಲ್ಲ, ಕೆಲವರಂತೂ ಪ್ಯಾನಿಕ್ ಆಗಿಬಿಡ್ತಾರೆ, ಈ ಫೇಸೆಲ್ಲ ಹಾಳಾಗ್ಬಿಡ್ತೈತೆ ಇವೆಲ್ಲ ಅಂತ. ಸೊ ಅಕಸ್ಮಾತ್ ಯಾರಿಗೂ ಗೊತ್ತಿದ್ದರೆ, ಒಂದು ಇನ್ಫಾರ್ಮೇಷನ್ ಯಾರಿಗಾದ್ರೂ ಇದ್ದರೆ ಯೂಸ್ ಮಾಡ್ಬೋದಲ್ವ. ಇದ್ರ ಸೈಡ್ ಎಫೆಕ್ಟ್ಸು ಇಲ್ಲ ಇದನ್ನು. ಸೊ ಆರಾಮಾಗಿ ನೀವು ಯೂಸ್ ಮಾಡ್ಬೋದು. ಸೊ ಅಷ್ಟೇ ಫ್ರೆಂಡ್ಸ್, ಚಿಕ್ ನ್ಯೂಟ್ರಿಕ್ಸ್ ಜಾಪನೀಸ್ ಗ್ಲೂಕೋಥೈನ್ ಅವರ ಮೈ ಆನೆಸ್ಟ್ ರಿವ್ಯೂ. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ.